ಆತ್ಮೀಯರೇ, ನಮ್ಮ ಶಾಲೆಯ ಮಧ್ಯಾಹ್ನ ಉಪಹಾರ ಯೋಜನೆಯ ಹೊಸ ಅಡುಗೆ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಡುಗೆ ಸಿಬ್ಬಂದಿಯಲ್ಲಿ ಅವರು ಮುಖ್ಯ ಅಡುಗೆಯವರಾಗಿರ್ಬೋದು ಅಥವಾ ಸಹಾಯಕ ಅಡುಗೆಯವರಾಗಿರ್ಬೋದು, ನೇಮಕ ಮಾಡಿಕೊಂಡಿರ್ತಕ್ಕಂಥ ಅಥವಾ ನೇಮಕ ಆಗಿರ್ತಕ್ಕಂಥ ಹೊಸ ಒಂದು ಅಡುಗೆ ಸಿಬ್ಬಂದಿಯವರ ವಿವರಗಳನ್ನು ನಾವು SATS-MDM ವೆಬ್ಸೈಟ್ನಲ್ಲಿ ಇಂದೀಕರಣ ಮಾಡಬೇಕಾಗ್ತದೆ, CCH ಎಂಟ್ರಿ ಮಾಡಬೇಕಾಗ್ತದೆ, ಕುಕ್ ಕಮ್ ಹೆಲ್ಪರ್. ಸೊ ಈ ಅಡುಗೆ ಸಿಬ್ಬಂದಿಯವರ ವಿವರಗಳನ್ನು SATS-MDಯಲ್ಲಿ ಇಂದೀಕರಣ ಮಾಡೋದು ಹೇಗೆ, CCH ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಸರ್ಚ್ನಲ್ಲಿ SATS-MDM ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ sts.karnataka.gov.in ವೆಬ್ ಲಿಂಕ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಾವು ಲಾಗಿನ್ ಸ್ಕ್ರೀನ್ಗೆ ಬರ್ತೇವೆ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಆಗಬೇಕು. ಯೂಸರ್ ನೇಮ್, ಪಾಸ್ವರ್ಡ್, STSನ ಯೂಸರ್ ನೇಮ್, ಪಾಸ್ವರ್ಡ್ಗಳೇ SATS-MDM ವೆಬ್ಸೈಟ್ಗೆ ಅಪ್ಲೈ ಆಗುತ್ತೆ. ಸೊ ಇಲ್ಲಿ STSನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮತ್ತು ಕೊಟ್ಟಿರೋ ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬರಬೇಕು. ಈಗ ನಾವು ಲಾಗಿನ್ ಆಗಿದ್ದೇವೆ. ಹೋಮ್ ಪೇಜ್ ಇದ್ದು CCH ಎಂಟ್ರಿ ಮಾಡ್ತಕ್ಕಂಥ ಆಪ್ಷನ್ಗಳಿಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಇಲ್ಲಿ CCH ಅಂತಕ್ಕಂಥ ಒಂದು ಮೆನು ಇದೆ. ಅದರ ಮುಂದೆ ಪ್ಲಸ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಸಬ್ ಮೆನುಗಳು ಓಪನ್ ಆಗ್ತದೆ. ಇದರಲ್ಲಿ CCH ಎಂಟ್ರಿ ಅಂತ ಎರಡನೇ ಸಬ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. CCH ಎಂಟ್ರಿ ಪರದೆ ತೆಗೆದುಕೊಳ್ತದೆ. ನೇಮಕಗೊಂಡಿರ್ತಕ್ಕಂಥ ಅಡುಗೆ ಸಿಬ್ಬಂದಿಯವರ ವಿವರಗಳನ್ನು ಎಂಟ್ರಿ ಮಾಡಲು ಇಲ್ಲಿ ನ್ಯೂ ಅಂತ ಬಟನ್ ಕಾಣಿಸ್ತಾ ಇದೆ, ಕ್ಲಿಕ್ ಮಾಡಬೇಕು. ನೇಮಕವಾಗಿರ್ತಕ್ಕಂಥ ಹೊಸ ಅಡುಗೆ ಸಿಬ್ಬಂದಿಯವರ ಒಂದು ಪ್ರೊಫೈಲ್ ಅಥವಾ ಅವರ ವಿವರಗಳನ್ನೆಲ್ಲ ಎಂಟ್ರಿ ಮಾಡ್ತಕ್ಕಂಥ ಒಂದು ಸ್ಕ್ರೀನ್ ತೆರೆದುಕೊಳ್ಳುತ್ತದೆ. ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ಸ್ಟಾರ್ ಮ್ಯಾಂಡೇಟ್ರಿ ಫೀಲ್ಡ್ಸ್ ಅಂತ. ಅಂದರೆ ರೆಡ್ ಕಲರ್ನಲ್ಲಿ ಸ್ಟಾರ್ ಅಂತ ಕೊಟ್ಟಿದ್ರೆ ಆ ಒಂದು ಫೀಲ್ಡ್ಗಳನ್ನು ನಾವು ಮ್ಯಾಂಡೇಟ್ರಿಯಾಗಿ ಫಿಲ್ ಮಾಡಬೇಕು ಅಂತ. ಎಂಟ್ರಿ ಮಾಡ್ತಕ್ಕಂಥ ವಿವರಗಳಲ್ಲಿ ಮೊದಲನೇದಾಗಿ ರೆಸಿಪಿಯೆಂಟ್ ID ಇದೆ. ಅಂದರೆ ಈ ಒಂದು ನೇಮಕ ಮಾಡಿಕೊಂಡಿರತಕ್ಕಂತಹ ಅಡುಗೆ ಸಿಬ್ಬಂದಿಯವರಿಗೆ ನಮ್ಮ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ಇವರ ಕಚೇರಿಯಿಂದ ನೇಮಕ ಮಾಡಿಕೊಂಡಿರ್ತಕ್ಕಂಥ ಅಡುಗೆ ಸಿಬ್ಬಂದಿಯವರಿಗೆ ರೆಸಿಪಿಯೆಂಟ್ ಐಡಿಯನ್ನು ಅವರು ಕೊಟ್ಟಿರ್ತಾರೆ. ಅವರು ಕೊಟ್ಟಂಥ ರೆಸಿಪಿಯೆಂಟ್ ಐಡಿಯನ್ನು ಇಲ್ಲಿ ಫಿಲ್ ಮಾಡಬೇಕು. ಸ್ಟಾಫ್ ಟೈಪ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೆಡ್ ಕುಕ್, ಅಸಿಸ್ಟೆಂಟ್ಸ್ ಕುಕ್ ಅಂತ ಇದೆ. ಸ್ಟಾಫ್ ಟೈಪನ್ನು ಸೆಲೆಕ್ಟ್ ಮಾಡಬೇಕು. ನೇಮ್ನಲ್ಲಿ ನೇಮ್ ಫಿಲ್ ಮಾಡಬೇಕು. ಡೇಟ್ ಆಫ್ ಬರ್ತ್, ಪಿಕ್ ಎ ಡೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾಲೆಂಡರ್ನಿಂದ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಬೇಕು. ಜೆಂಡರ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಜಾಯ್ನಿಂಗ್, ಪಿಕ್ ಎ ಡೇಟ್, ಜಾಯ್ನದ ಡೇಟನ್ನು ಪಿಕ್ ಎ ಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಲೆಂಡರ್ನಿಂದ ಜಾಯ್ನಿಂಗ್ ಡೇಟನ್ನು ಸೆಲೆಕ್ಟ್ ಮಾಡಬೇಕು. ಆಧಾರ್ ನಂಬರ್ ಫಿಲ್ ಮಾಡಬೇಕು. ಸೋಷಿಯಲ್ ಕ್ಯಾಟಗರಿಗಾಗಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಾಣಿಸ್ತಕ್ಕಂಥ ಡ್ರಾಪ್ ಡೌನ್ನ ಕ್ಯಾಟಗರಿಗಳಲ್ಲಿ ಇವರ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಆಲ್ರೆಡಿ ರಿಜಿಸ್ಟರ್ಡ್ ಇನ್ ಬೆನಿಫಿಟ್ಸ್ ಅಂತ ಇದೆ. ಸೆಲೆಕ್ಟ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಮುಂಚೆ ಈ ಅಡುಗೆ ಸಿಬ್ಬಂದಿಯವರು ಇಲ್ಲಿ ಕಾಣ್ತಕ್ಕಂಥ ಯಾವುದಾದ್ರೂ ಒಂದು ಸ್ಕೀಮ್ಗಳಲ್ಲಿ ರಿಜಿಸ್ಟರ್ ಆಗಿದ್ದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಕೆಳಗಡೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇದೆ. ಮೊದಲಿಗೆ ಬ್ಯಾಂಕ್ ನೇಮ್ ಇದೆ. ಸೆಲೆಕ್ಟ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ನಲ್ಲಿ ಕಾಣಿಸ್ತಕ್ಕಂಥ ಬ್ಯಾಂಕ್ ನೇಮನ್ನು, ಇವರ ಒಂದು ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಬ್ರಾಂಚ್ ನೇಮ್, ಅಕೌಂಟ್ ಟೈಪ್, ಅಕೌಂಟ್ ನಂಬರ್, IFSC ಕೋಡ್, MICR ಕೋಡ್ ಅಂತ ಬ್ಯಾಂಕ್ ಡೀಟೇಲ್ಸ್ಗಳೆಲ್ಲ ಕೇಳ್ತದೆ. ಇವೆಲ್ಲ ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಿದ ಮೇಲೆ ಆ್ಯಡ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಅಡುಗೆ ಸಿಬ್ಬಂದಿಯ ಬೇಸಿಕ್ ಪ್ರೊಫೈಲು ಮತ್ತು ಅವರ ಬ್ಯಾಂಕಿಂಗ್ ಡೀಟೇಲ್ಸನ್ನೆಲ್ಲ ನಾನೀಗ ಆ್ಯಡ್ ಮಾಡಿದ್ದೇನೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ಶ್ಯೂರ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ಆ್ಯಡೆಡ್ ಸಕ್ಸಸ್ಫುಲ್ಲಿ ಅಂತ ಮೇಲ್ಗಡೆ ಟಾಪಲ್ಲಿ ಬ್ಲೂ ಕಲರ್ನಲ್ಲಿ ಬರ್ತದೆ. ಮತ್ತು ಆ್ಯಡ್ ಆಗಿರ್ತಕ್ಕಂತಹ ಒಂದು CCH ಅವರ ಹೆಸರು ಈಗ ಉಳಿದ ಒಂದು ಅಡುಗೆಯವರ ಲಿಸ್ಟ್ನಲ್ಲಿ ಅವರ ನೇಮ್ ಆ್ಯಡ್ ಆಗಿದೆ ಇಲ್ಲೋದನ್ನು ಚೆಕ್ ಮಾಡಬೇಕಾದ್ರೆ ನಾವು ಇಲ್ಲಿ ಲಿಸ್ಟ್ ಆಫ್ ಕುಕ್ ಕಮ್ ಹೆಲ್ಪರ್ಸ್ ಈ ಒಂದು ಟೇಬಲ್ನಲ್ಲಿ ಈಗ ತಾನೇ ಆ್ಯಡ್ ಮಾಡಿರ್ತಕ್ಕಂತಹ CCH ಅವರ ನೇಮ್ ಇದರಲ್ಲಿ ಬಂದಿದೆಯೋ ಇರ್ತಕ್ಕಂಥದ್ದನ್ನು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತದೆ. ಮತ್ತು ಈ ಒಂದು ಟೇಬಲಲ್ಲಿ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ನಲ್ಲಿ ಒಂದು ಪ್ರಿಂಟ್ ಮತ್ತು ಎಡಿಟ್ ಪೆನ್ಸಿಲ್ ಸಿಂಬಲ್ನ ಎರಡು ಬಟನ್ಗಳಿವೆ. ನಾವು ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಡೀಟೇಲ್ಸ್ಗಳಲ್ಲೆಲ್ಲ ನಾವು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ಮತ್ತು ಪೆನ್ಸಿಲ್ ಸಿಂಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಡೀಟೇಲ್ಸ್ನಲ್ಲಿ ಎಡಿಟ್ ಮಾಡಿ ಅಪ್ಡೇಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಮತ್ತು ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಟು PDF ಮತ್ತು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಎರಡು ಆಯ್ಕೆಗಳಿವೆ. ಎರಡು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈ ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಸ್ಟ್ ಆಫ್ ಕುಕ್ ಕಮ್ ಹೆಲ್ಪರ್ಸ್ನಲ್ಲಿರ್ತಕ್ಕಂಥ ಡೀಟೇಲ್ಸ್ಗಳನ್ನು ನಾವು PDF ರೂಪದಲ್ಲಿ ಎಕ್ಸ್ಪೋರ್ಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಮತ್ತು ಎಕ್ಸೆಲ್ ರೂಪದಲ್ಲಿ ಕೂಡ ನಾವು ಎಕ್ಸ್ಪೋರ್ಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಸೊ
ಹೀಗೆ ನಾವು ಈ ಒಂದು SATS-MDMನಲ್ಲಿ ನಮ್ಮ ಶಾಲೆ ಮಧ್ಯಾಹ್ನ ಬಿಸಿಯೂಟದ ಯೋಜನೆಗೆ ಹೊಸದಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಅಥವಾ ನೇಮಕಾತಿ ಮಾಡಿಕೊಂಡಿರ್ತಕ್ಕಂತಹ ಮುಖ್ಯ ಅಡುಗೆಯವರಾಗಿರ್ಬೋದು ಅಥವಾ ಸಹಾಯಕ ಅಡುಗೆ ಸಿಬ್ಬಂದಿಯವರ ಪ್ರೊಫೈಲ್ ಮತ್ತು ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ಗಳನ್ನು SATS-MDM ವೆಬ್ಸೈಟ್ನಲ್ಲಿ ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.